ಗುಡ್ ಮಾರ್ನಿಂಗ್ ಗೈಸ್. ನಂಗೆ ಒಂಥರ ಫೀಲ್ ಆಗ್ಲತ್ತದ ಬಿಕಾಸ್ ಯಾವತ್ತು ನಾವು ಫೋನ್ ಹಿಡ್ಕೊಂಡು ಈ ಥರ ಮಾತಾಡಿಲ್ಲ ಮನೆಯೊಳಗೆ. ಎಲ್ಲರೂ ಮಕ ನೋಡ್ಲತ್ತಾರ ನಂದು. ಆ್ಯಂಡ್ ಸ್ಪೆಷಲಿ ನಮ್ಮ ರಾಣಿ ಏನಮ್ಮ ಏನು ಸೊ ವೆಲ್ಕಮ್ ಟು ರಾಜ ಪಬ್ಲಿಕ್. ಸೊ ಇವತ್ತಿನ ದಿನ ಹೆಂಗಿರ್ತದೆ ಅಂತ ಹೇಳಿ ತೋರಿಸ್ತೀನಿ. ನಮ್ಮ ಮಮ್ಮಿ ಸ್ಪೆಷಲಿ ನಮ್ಮ ಮಮ್ಮಿನ ತೋರಿಸ್ತೀನಿ ಅಂತ ಭಾಳ ಜನ ಫ್ಯಾನ್ಸ್ ನಮ್ಮ ಮಮ್ಮಿಗೆ ಅದೀರಿ. ಸ್ವಲ್ಪ ಲೈಟ್ ಹಾಕೋ. ಹಾಂ ಚಂದ ಕಾಣ್ತೀನಿ. ಏನೋ ಕರ್ಬೇವು ಹುಡಿ ಆತಾರ್ರಿ. ಇದಕ್ಕೆ ಕರ್ಬೇವಿನ ಚಟ್ನಿ ಪುಡಿ, ಕರ್ಬೇವುದು ಚಟ್ನಿ ಪುಡಿ ಮಾಡ್ತಾರ. ಮನ್ಯಾಗ ಸಾಂಬಾರ್ ಮಾಡಿಲ್ಲ ಅಂದ್ರೆ ಇದ ಫಿಕ್ಸ್ ರೀ ನಮ್ಗೆ. ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ಎಸ್ ಗೈಸ್, ಅಮ್ಮ ಆ್ಯಕ್ಚುಲಿ ನಾನು ಇವತ್ತು ಇದಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ, ಯಲ್ಲಮ್ಮಗುಡ್ಡಕ್ಕೆ. ಶುಕ್ರವಾರನೂ ಆಯಿತು. ಮತ್ತು ನನಗೆ ಯಾಕೋ ಅನ್ನಿಸ್ಲಿಕ್ಕಿತ್ತ ಯಲ್ಲಮ್ಮಗುಡ್ಡಕ್ಕೆ ಹೋಗೋಣ ಅಂತ ಹೇಳಿ. ಬೆಂಗಳೂರಿಂದ ಬಂದಾಗಿಂದ ಹೋಗಿಲ್ಲ. ಮತ್ತು ಎವ್ರಿ ಟೈಮ್ ಬಂದಾಗ ಒಂದ್ಸತಿ ಯಾರು ಸಿದ್ಧಾರೋಡ್ ಮಟ್ಟಕ್ಕೆ ಆ್ಯಂಡ್ ಯಲ್ಲಮ್ಮಗುಡ್ಡಕ್ಕೆ ಹೋಗ್ತೀವಿ. ಎಲ್ಲರೂ ಹೋಗಂಗಿಲ್ಲ, ನಾವು ಒಬ್ಬಕ್ಕೆ ಅಂತ ಹೋಗ್ತೀನಿ. ಹಾಗಾಗಿ ಹೋಗೋ ಮನ್ಸಾಗತ್ತಿತ್ತ. ಏನು ರಾಣಿ ಏನತ್ತ ಹೋಗಿ ಬರೋಣ ಅಂತ. ಸೇಫ್. ಬೆಳಗ್ಗೆ ಇದೆಲ್ಲ ನಮ್ಮ ಮಮ್ಮಿ ಫುಲ್ ಜಂಕ್ ಫುಡ್ ಡೈಲಿ ರೀ ತಿನ್ನೋದು. ಜಂಕ್ ಫುಡ್ ನಾವು ಚಲೋ ನಮ್ಗೆ ಗೊತ್ತೇ ಇಲ್ಲ. ಈಗ ಕೊಡಿಸ್ತೀರಿ ಗೈಸ್. ಐ ಆಮ್ ಕನ್ಫ್ಯೂಸ್ಡ್. ಈ ಬ್ಲೌಸಿಗೆ ಮ್ಯಾಚ್ ಹಾಕೋಬೇಕು ಅಥವಾ ಬ್ಲ್ಯಾಕ್ ಬ್ಲೌಸಿಗೋ ಅಥವಾ ಆರೆಂಜು ಅಂತ ಹೇಳಿ. ಆ್ಯಕ್ಚುಲಿ ಈ ಸಾರಿ ಇದನ್ನ ತೊಗೊಂಡಿದ್ದ ಹೌದಿಲ್ಲಮ್ಮ, ತೊಗೊಂಡಿದ್ದ ಬ್ಲೌಸ್ ಇದ್ದ. ಬಟ್ ಈಗೇನು ಅದು ಹಾಕೊಳಂಗಿಲ್ಲ, ಶೆಕೆ ಆಗ್ತದ. ಈಗ ಇರೋದು ಎರಡು ಅದ, ಗ್ರೀನ್ ಆ್ಯಂಡ್ ಬ್ಲ್ಯಾಕ್. ಇದಕ್ಕಿದೆ ಬೆಳಗ್ಗೆ 6 ಗಂಟೆಗೆ. ಹೌದೇನ್ರಿ? ಹೌದಾ, ಗೊತ್ತಾಗಿಲ್ಲ ನೋಡ್ರಿ. ನಾವು ಬಳಿಪತ್ ಮಾಡ್ತೀವಿ ನೋಡಿ. ಹುಟ್ಟದಾಗ ಸುಬ್ರಹ್ಮಣ್ಯ ನೋಡಿ ಅಲ್ಲ, ಹಾಕಿ ನೋಡೋಣ ವಾಟ್ಸಪ್ಪಿಗೆ. ಭಾಳ ಚೆನ್ನಾಗ ಪುಣ್ಯ ಮಾಡಿರ್ಬಿಟ್ರಿ ಇಷ್ಟು ರಿಯಾಡ್ಲಿಕ್ಕೆ. ಇಷ್ಟೊಂದೆಲ್ಲ ನಾನು ನಮ್ಮ ಅಮ್ಮನ ಖಜಾನೆನ ತೊಗೊಂಬಂದಿನ. ಹಾ ಆಂಟಿ ಹಾಕಿದ್ದೆ ಹೆಸರು ನಾ ಮಾಡೋದು ನಾ ಅಡಿಗೆ ಸಿಗತ್ತಲ್ಲ ಮಾತಾಡೋದು. ಹೌದ್ರಿ. Is this go with this? ಬ್ಲೌಸ್ ಯಾವ್ದು ಅದು ಆರೆಂಜ್ ಬರ್ತದ. ಇಲ್ಲ ಗ್ರೀನು ಆಗ್ತದೆ, ಹಂಗೇನಿಲ್ಲ. ಕಾಂಟ್ರಾಸ್ಟ್ ಗ್ರೀನ್ ಹಾಕೋಬಹುದು. ಬಟ್ ಆಲ್ಸೋ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ವೇರ್ ದಿಸ್ ಬಿಕಾಸ್ ಮನೇನು ಆರೆಂಜ್. ಇವತ್ತು ಆರೆಂಜ್ ಬ್ಲ್ಯಾಕ್ ಹಾಕಿ ಗಾಡಿ ಮೇಲೆ ವಿಡಿಯೋ. ನಿಂಗೆ ನೆನ್ಪದನ ಇನ್ನು ಈಗ ಕಲೀಲಿಗೆ ಎಲ್ಲೋ ಕಾಳಿ ದಿವ್ಸ 9ನೇ ದಿವ್ಸ ಕಪ್ಪಿಲ್ಲ. ನವರಾತ್ರ ಕಪ್ಪಿಲ್ಲ. ಈ ಸರಿ ಕಪ್ಪ ಇಲ್ಲೇನ? ಕಪ್ಪೆ ಹಾಕಿಲ್ಲ. ಕಾಳಿ ಕಪ್ಪೋದಿಲ್ಲ. ಕಾಳಿ ಕಪ್ಪು ಕರೆ ನವರಾತ್ರಿಗೆ ಒಟ್ಟ ಕಪ್ಪಿಲ್ಲ. ಓಕೆ ಗಾಯ್ಸ್, ಇದು ಒಂದು ಮಸ್ತ್ ಅದ. ಬಟ್ ಇದಕ್ಕೆ ಯಾವ ಬ್ಲೌಸ್ ಹಾಕೋಬೇಕಂತ ಗೊತ್ತಿಲ್ಲ ಯಾವ್ದು. ಬಟ್ ಇದು ಮಸ್ತ್ ಅದ ನಮ್ಗ. ಇವೆಲ್ಲ ಸೀರೆ ನೋಡ್ರಿ, ಫುಲ್ ಅರ್ಜೆಂಟ್ ಒಳಗೆ ಹೊಂಟೀವಿ. ನಮ್ಮ ಮಾಮಾನು ಕೂಡ ಎಲ್ಲೋ ಹೋಗ್ಬೇಕಂತ, ಯಾರಿಗೂ ಊಟ ಕೊಡ್ಬೇಕಂತ. ಹಾಗಾಗಿ ನಾನು ರೆಡಿ ಆಗಿರಲಿಲ್ಲ. ಇನ್ನೂ ಪಟ್ ಅಂತ ರೆಡಿ ಆಗಿ ಹೊಂಟೇನಿ. ಫುಲ್ ಟ್ರಾಫಿಕ್. ಹುಬ್ಳಿ ಒಳಗೂ ಟ್ರಾಫಿಕ್ ಆಗಿದೆ. ಈಗ ನಾನು ಲಘು ಮುಟ್ಬೇಕು. ನಾನು ಅನ್ಕೊಂಡಿದ್ದು 2 ಗಂಟೆಗೆ ಬಸ್ ಹತ್ಬೇಕಂತ ಹೇಳಿ. ಬಟ್ ಈಗ 2:30 ಆಗಿರೋದ್ರಿಂದ ಇನ್ನೂ ನಾವು ಬಸ್ ಹತ್ತಿಲ್ಲ. ನಾ ಹೆಂಗೆ ಆಡಾತೇನಂತೂ ನಂಗೆ ಲಿಟ್ರಲಿ ಗೊತ್ತಿಲ್ಲ. ಹಂಗೆ ಆಟೋ ಹತ್ತೇನೆ ನಾನು. ನಾ ಏನೂ ಚಂದಂಗೆ ರೆಡಿ ಆಗ್ಲಿಕ್ಕೆ ಆಗಿಲ್ರಿ. ಯಾಕಂತಂದ್ರೆ ನೋಡ್ರಿ, ಒಂದು ಕಡೆ ವಾಚ್ ಹಾಕೊಂಡೇನಿ, ಒಂದು ಕಡೆ ಬಳಿ ಹಾಕೊಂಡೇನಿ. ಅದು ಸಿಂಗಲ್ ಬಳಿ ಹಾಕೊಂಡೇನಿ. ಫುಲ್ ಬಳಿ ಹಾಕೊಳ್ಳಿಕ್ಕೂ ಆಗಲಿಲ್ಲ ನನಗೆ. ಫುಲ್ ಲೇಟ್ ಆಗಿತ್ತ. ಎಲ್ಲಿ ಹುಡ್ಕೋದು ಕೂಡೋದಂತ ಹೇಳಿ ಏನು ಸಂಜೆ 5 ಗಂಟೆ ಆತ್ರಿ. ನಾ ಇನ್ನೂ ಇಲ್ಲೇ ಸೌದತ್ತಿ ಒಳಗದೀನಿ. ಸೌದತ್ತಿಗೆ ಬಂದು ರೀಚ್ ಆಗಕ್ಕೆ 5 ಗಂಟೆ ಆತ. ಆ್ಯಕ್ಚುಲಿ 4 ಗಂಟೆಗೆ ನಾನು ಯಲ್ಲಮ್ಮಗುಡ್ದಾಗ ದೇವಿ ಮುಂದಿರ್ಬೇಕಾಗೈತೆ. ಇನ್ನೂ 5 ಆದರೂ ಇಲ್ಲೇ ಅದೀನಿ. ಭಾಳ ಲೇಟಾಗಿ ಆದದ. ಯಾಕಂದ್ರೆ ಭಾಳ ಮಳೆ ಐತಿ. ಆ್ಯಕ್ಚುಲಿ ಎಲ್ಲ ಕಡೆನೂ ಮಳೆ ಅದ. ಧಾರವಾಡ, ಹುಬ್ಳಿ ಮತ್ತು ಸೌದತ್ತಿ 3 ಕಡೆನೂ ಮಳೆ ಅದ. ಆಗಸ್ಟ್ 2025 ಅಂದ್ರೆ ಹೋದ ತಿಂಗಳ ಸವದತ್ತಿ ಯಲ್ಲಮ್ಮಗುಡ್ಡ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆಗೊಂಡಿತ್ತು. ಇದನ್ನೆಲ್ಲ ನಾವು ನ್ಯೂಸ್ ಒಳಗೆ ನೋಡಿರ್ತೀವಿ. ಅದರ ಪರಿಣಾಮ ಹಾನಿಗಳನ್ನ ನಾನು ನನ್ನ ಕಣ್ಣು ಮುಂದೆ
ಕಣ್ಣಾರೆ ನೋಡ್ಲಿಕತ್ತಿದ್ದೆ. ಇದನ್ನ ನೋಡಿ ಬೇಜಾರಾಯ್ತು. ಗಾಯ್ಸ್ ಏನು ಮಾಡುದ್ರಿ ಈಗ ಜಸ್ಟ್ ಒಂದು 4:15 ಹಂಗೆ ಗುಡಿನ ಕ್ಲೋಸ್ ಮಾಡಾರಂತ. ಇಲ್ಲಿ ನೋಡ್ಬೋದು ಗುಡಿನ ಕ್ಲೋಸ್ ಮಾಡಾರ. ನಾ ಬಂದಿದ್ದು ನೋಡಿದ್ರೆ ಒಂದು 5:05 ಆಗ್ಯದ. 6:30 ತನಕ ಖಾಲಿ ಕೊಡ್ಬೇಕು, ಯಾಕಂದ್ರೆ 6:00 ಓಪನ್ ಮಾಡ್ತಾರಂತ. ನಾನು ನೋಡ್ರಿ ಇಷ್ಟೆಲ್ಲ ತೊಗೊಂಡ್ಬಿಟ್ಟೀನಿ. ನಾನು 6:30 ದೇವಸ್ಥಾನ ದರ್ಶನ ಮಾಡ್ಕೊಂಡು ಗುಡಿ ದರ್ಶನ ಮಾಡ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಭಾಳ ಲೇಟ್ ಆಗ್ತದೆ. ಏನು ಮಾಡಬೇಕು ಒಂದು ಗೊತ್ತಾಗಲ್ತ. ಬಂದೀನಿ, ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಒಂದು ಕಡೆ ಅನಿಸ್ತದ, ಇಲ್ಲ ಮತ್ತೆ ಬರೋಣ ಅಂತ ಇಲ್ಲೇ ನಮಸ್ಕಾರ ಮಾಡಿ ಹೋಗೋಣ ಅಂತ ಅಟ್ಲೀಸ್ಟ್ ಈ ಜಾಗಕ್ಕೆ ಬಂದು ಒಂದು ಹೆಜ್ಜೆ ಇಟ್ಟೋವೆಲ್ಲ ಸಾಕ ಅಂತ ಒಂದು ಕಡೆ ಅನಿಸ್ತದ. ಏನು ಮಾಡಿದ್ರಿ ಹೇಳ್ತೀನಿ ನೀವ ಇಟ್ಕೋತೀರಿ? ಬರೀತು. ಹಾಂ ಬರ್ರಿ, ಅಲ್ಲಿಬ್ರು ಸೇರಿ ಬಳ್ಳಿ ಇಟ್ಕೊಳ್ಳೋಣ ಅಂತ. ಗೈಸ್ ಯಾವಾಗಲೂ ಬಂದಾಗ ಬಳ್ಳಿ ಇಡಿಸ್ತೀನಿ ಯಾರಿಗಾದ್ರೂ ಒಬ್ರಿಗೆ, ಇಲ್ಲ ನಮ್ಮ ಮಮ್ಮಿಗೆ ತೊಗೋತೀನಿ ಅಂತ ಹೇಳ್ರಿ. ನೀವೆಲ್ಲ ಅಂತೀರ ಅಲ್ಲೇ ಎಲ್ಲಿ ಇಟ್ಕೋತೀರಿ, ಯಾವ್ದು ಇಟ್ಕೋತೀರಿ ಅಲ್ಲಿ ಹೋಗೋಣ ಬರ್ರಿ. ಇರ್ಲಿ ಕೆಳಗೆ ಕೂತ್ಕೋತೀನಿ ಅಂತ ಕಡ್ಲಿಗೆ ತರ್ತೀನಿ. ಇಲ್ಲ ನಡೀತದೆ, ಕೆಳಗೆ ಕೂಡು ನಡೀತದೆ. ಒಂದು ಬಿಗಿ ಬರ್ತೈತಿ, ಒಂದು ಕೈಲಿ ಬರ್ತೈತಿ. ಬಳದ್ ಬಿಡುವ ನಡೀತದೆ. ಸದಾ ನಿನಗೆ ನಮ್ಮ ತಾಯಿ ನಿನಗೆ ಬೈ ಇಟ್ಕೊಂಗಾಗಲಿ, ಬೈ ಇಡ್ಸೋಂಗಾಗಲಿ, ಸದಾ ನಿನಗೆ ಮಕ್ಕಳು ಮರಿ ಪುಣ್ಯ ಬರಲಿ, ಎಲ್ಲ ಕುಟುಂಬಗಳು ಮನೆ ಒಳಗೆ ಹಾಲು ತುಪ್ಪ ಕೊಡಲಿ, ಅನ್ನ ಕೊಡಲಿ, ಆನಂದ. ನಿಮ್ಮ ಆಶೀರ್ವಾದ ಎಲ್ಲ ಆಗ್ತದೆ, ಆಶೀರ್ವಾದ ಐತ್ರ. ಕೈತಿ ಬೈ ಇಟ್ಕೊಂಡ್ಬಿಡ್ಲಿ. ಅದರಿ ಯಾವಾಗ ಕೈ ತುಂಬನ ಇಟ್ಕೊ. ವಿಡಿಯೋ ಮಾಡತ್ತೇನಂತ ಅವ್ರು ಹಂಗ ಆಗ್ಲತ್ತಾರಂತ. ಏನ್ ಬಿಸ್ನೆಸ್ ಅಲ್ಲ, ನಾವ್ ಅಲ್ಲಿದವ್ರಲ್ಲ ಹೋಗುದ ಪಾದಯಾತ್ರೆ ಹೋಗ್ತೀವಿ ನಾವು ಸಿದ್ಧಾರ್ ರೋಡ್ ಮಟ್ಟ. ಹಾ ಅಮ್ಮಂಗ್ ಬಳಿ ಉಳಿಸಿದಕ್ಕೆ ಅಲ್ಲ, ಯಾವ ಟೈಮ್ದಾಗ ದರ್ಶನ ಆಗ್ಬೇಕಂತ ಇರ್ತದೋ ಅದ ಟೈಮಿಗೆ ಆಗ್ತದ. ನಾವು ಹೇಳೋದಟ್ಟ. ಗೈಸ್ ಸಿಕ್ಕಾಪಟ್ಟೆ ರೋಮಾಂಚಕ ಅಂತಾರ. ಬಹಳ ನನ್ಗೆ ಹೆಂಗೆ ಹೇಳ್ಬೇಕು ನನಗೆವರೆಗೂ ಗೊತ್ತಾಗಲ್ಲ. ಪೂಜೆ ಮಾಡಬೇಕಾದಾಗ ನಮ್ಮ ಜೋಗಮ್ಮ ಅವರ ಸೀದಾ ಹೋಗಿ ಎಲ್ಲ ಮುಂದೆ ನಿಲ್ಸಿದ್ರೆ ಕಣ್ಣಾಗ ನೀರು ಎಲ್ಲಿಂದ ಇತ್ತೋ ಒಳಗಿಂದ ಹೆಂಗಾದ ಹೊಳಗಿತ್ತೋ ಸೀದಾ ಕೆಳಗಿರೋದು ಹಾಗೆ ದಡ ಆಯ್ತಾ ಥರ ನನಗೇನು ಅದರಿಂದ ಹೊರಗೆ ಬರುವಲ್ಲೇ ನಾನು ಏನು ಮಾತಾಡಬೇಕು ಆ ಥರ ಒಂಥರ ಮಿರಾಕಲ್ಲ. ಅಮ್ಮಗೆ ಎಷ್ಟು ಥ್ಯಾಂಕ್ಸ್ ಹೇಳೋರು ಸಾಲದ. ಎಲ್ಲವೂ ನಾವು ಬಂದು ನನಗೆ ದರ್ಶನ ಮಾಡಿಸಿದಂಗ ಆತ. ಮಗಳ ಇಲ್ಲಿ ತನಕ ಬಂದು ದರ್ಶನ ಮಾಡಿ ಹೋಗೋಣ ನಂಗಿಂತಾಗ. ಮತ್ತೆ ಜೋಗಮ್ಮ ಅವರ ಏನೋ ಪೂಜೆ ತೋರಿಸ್ತೀನಿ ಅಂತಾರ, ನೋಡ್ಲಿಕ್ಕೆ ಹೊಂಟೀನಿ. ಅಮ್ಮ ನಿನ್ನ 4 ದೋ ಭಾಳ ಚಲೋ ದರ್ಶನ ಆಯ್ತ್ರಿ. ಅದನ್ನು ಹೆಂಗೆ ಹೇಳ್ಬೇಕು ಖರೆಗೂ ನಂಗೆ ಗೊತ್ತಾಗವಲ್ತ. ಎಲ್ಲ ಒಂದು ಕಡೆ ನೋಡಿದ್ರೆ ಎಲ್ಲನೂ ಒಂದು ಕಡೆ ಸೇರಿಸಿ ನೋಡ್ರೆ ಆ ಜೋಗಮ್ಮನಿಂದನೇ ಇವತ್ತು ದರ್ಶನ ಆಗಿದೆ. ಇಲ್ಲಿ ಭಾಳ ಜನ ಅದಾರ, ಭಾಳ ಸೌಂಡು ಬರ್ಲಿದೆ, ಹಂಗಾಗಿ ನಂಗೆ ಏನು ಮಾತಾಡ್ಲಿಕ್ಕೆ ಆಗವಲ್ತ. ಆ್ಯಂಡ್ ನಾನು ಎಕ್ಸ್ಟ್ರಾ ಇಂಟ್ರೋವರ್ಟ್ ಇರೋದ್ರಿಂದ ಇಲ್ಲೆಲ್ಲರ ಮುಂದೆ ಮಾತಾಡ್ಲಿಕ್ಕೆ ಒಂಥರ ಆಗತ್ತದ. ನಂಗೆ ಯೂಟ್ಯೂಬಿಗೆ ಮತ್ತು ಇನ್ಸ್ಟಾಗ್ರಾಮಿಗೆ ಹಾಕ್ಲಿಕ್ಕೆ ಫೋಟೋಸ್ ತೆಗೆದುಕೊಟ್ಟ. ಥ್ಯಾಂಕ್ ಯು ಅಪ್ಪಿ. ತೆಗೆದುಕೊಡ್ಲಿಕ್ಕೆ ಯಾರೂ ಇಲ್ಲಲ್ರಿ, ಅದಕ್ಕೆ ಪಾಪ ಹುಡುಗ ತೆಗೆದುಕೊಟ್ಟ. ಥ್ಯಾಂಕ್ ಯು. ಏನಂತ
ಏನಂದಿ ದೇವಿನ ಬಂದ್ಲ ದೇವಿ ಬಂದ್ಲ ಬಳಿ ಹೆಂಗಾಕತ್ ಮಸ್ತ್ ಆಗ್ಯದ ಸೂಪರ್ ದೇವಿನ ಬಂದ್ಲ ಅಂತ ಹೇಳಿಲ್ಲ ಬಾಜು ಮನಿದವ್ರು ಅದ ಅಂದ್ರ ನಿಮ್ಮನ್ನ ನೋಡ್ರ ಎಲ್ಲಮ್ಮನ್ನ ನೋಡ್ದಂಗ ಆತಲ್ರಿ ಡೈರೆಕ್ಟ್ ಆಗಿ ಅಂತ ಹೇಳಿ ನಿಂಗೆ ಕೇಳಿಸ್ತೇನ ಗೈಸ್ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಫಸ್ಟ್ ವ್ಲಾಗ್ ಇದು ಪಾರ್ಟ್ 1 ಬರ್ತದೋ ಪಾರ್ಟ್ 2 ಬರ್ತದೋ ಗೊತ್ತಿಲ್ಲ ಒಟ್ಟ ವ್ಲಾಗ್ನ ಮುಗಿಸ್ಲಿಕತ್ತೀನಿ ಭಾಳ ಸುಸ್ತಾಗದ ಇವಾಗಾರು ಬಂದೀನಿ ಮಧ್ಯಾಹ್ನ ಏನೂ ತಿಂದಿಲ್ಲ ಈಗ ಡೈರೆಕ್ಟ್ ಊಟ ಮಾಡ್ಬೇಕು ಮತ್ತೆ ಸಿಗುವ ನಾಳಿನ ವ್ಲಾಗ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಸರ್ಪ್ರೈಸ್ ಶೇರ್ ಕಮೆಂಟ್ ಹೇಳ ಸಬ್ಸ್ಕ್ರೈಬ್ 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 ಕಮೆಂಟ್ ಶೇರ್ ಲೈಕ್ ಎಲ್ಲ ಮಾಡ್ರಿ ಸಪೋರ್ಟ್ ಮಾಡ್ರಿ ನಮ್ಮ AI ಗೂಗಲಿಗೆ ಸ್ವಲ್ಪ ಧ್ವನಿ ಕೆಟ್ಟದ್ರಿ ಇದಿಷ್ಟು ಕರಿ ನಾಯಿ ಬಿಳಿ ನಾಯಿ ಎಲ್ಲ ಬಚ್ಚಲ್ ಮಾರಾಕ ಹೋಗ್ಯಪ್ಪ ಥೂ ಮಾಡ